विघ्नेशाय सरस्वत्यै पार्वत्यै गुरवे नमः। दक्षिणामूर्ते देवै सकलकार्यदरिद्रे
ದ್ವಂದ್ವಕಾಂತನಾಗಿಯೇ ಅಯೋಧ್ಯೆಯ ಅರಸ ದಶರಥ ಹಾಗೂ ಕೌಸಲ್ಯರ ಜ್ಯೇಷ್ಠ ಪುತ್ರನಾಗಿ ಬೆಳೆದ ನಾನು ಜನರೆಲ್ಲರೂ ಪ್ರೀತಿಯಿಂದ ನನ್ನನ್ನು ಶ್ರೀರಾಮಚಂದ್ರ ಎಂದು ಕರೆಯುತ್ತಾರೆ. ಬಾಲ್ಯದಲ್ಲಿ ಗುರು ವಸಿಷ್ಠರಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಯೌವನದಲ್ಲಿ ಮಿಥಿಲೆಯ ರಾಜನ ಮಗಳಾದ ಜಾನಕಿಯನ್ನು ವರಿಸಿದವನಿದ್ದೇನೆ. ಈ ಲೋಕದಲ್ಲಿ ಪುರುಷನ ಭಾಗ್ಯವನ್ನು ಹಾಗೂ ಸ್ತ್ರೀಯ ಚಿತ್ತವನ್ನು ಯಾರು ಊಹಿಸಲಾಗದಂತೆ
ಅದಕ್ಕೆ ನಿದರ್ಶನ ನನ್ನ ಜೀವನವೇ ಸರಿ. ಅಲ್ಲದೆ ಹೋದರೆ ಶುಭ್ರ ಪೀತಾಂಬರಗಳನ್ನು ಧರಿಸಿ ರತ್ನ ಖಚಿತವಾದಂತಹ ಕಿರೀಟವನ್ನು ನನ್ನ ಮುಡಿಗೇರಿಸಿಕೊಂಡು ಪಟ್ಟಾಭಿಷೇಕವನ್ನು ಮುಗಿಸಿ ಅಯೋಧ್ಯೆಯನ್ನು ಆಳಬೇಕಾಗಿದ್ದವನು ನಾನು. ಅದರ ಬದಲಾಗಿ ಮಾತೆ ಕೈಕೇಯಿ ಹೇಳಿದಂತೆ ನಾನು ಮಡಿಯನ್ನುಟ್ಟು ಜಟಾವಲ್ಕಾಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಾದ್ದು ನನ್ನ ವಿಧಿ ನಿಯಮವೇ ಸರಿ. ಅಲ್ಲಿ ಪಟ್ಟವನ್ನು ಏರಬೇಕಾಗಿದ್ದವನು ನಾನು ಕಾಡಿಗೆ ಹೊರಟಿದ್ದೇನೆ. ಇನ್ನು ಮಾತೆ ಕೈಕೇಯಿಯ ಬಗ್ಗೆ ಹೇಳಬೇಕಾದರೆ ಹುಟ್ಟಿದ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದರಲ್ಲಿಯೂ ಭೇದ ಮಾಡಿದವಳಲ್ಲ ನನ್ನಮ್ಮ ಆ ಕೈಕೇಯಿಯವರು. ಆದರೆ ನಾನು ಪಟ್ಟವನ್ನೇರುತ್ತೇನೆ ಎಂದಾಗ ರಾಮ ಪಟ್ಟವನ್ನೇರಬಾರದು, 14 ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು, ಬದಲಾಗಿ ತನ್ನ ಮಗನಿಗೆ ಪಟ್ಟ ಸಿಗಬೇಕೆಂದು ಹೇಳಬೇಕಾದರೆ ಆ ಸ್ತ್ರೀಯ ಚಿತ್ತವನ್ನು ಯಾರು ಊಹಿಸಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅಯೋಧ್ಯೆಯ ಯಾವ ಪ್ರಜೆಯೂ ಇದನ್ನು ನಿರೀಕ್ಷೆಯೂ ಮಾಡಿರಲಿಲ್ಲ, ಊಹಿಸಿಯೂ ಇರಲಿಲ್ಲ. ಬಂದುದನ್ನು ಬಂದ ಹಾಗೆ ಸ್ವೀಕರಿಸುವಂತೆ ವಿಧಿ ನಿಯಮವೋ ಎಂಬುದಂತೆ ಅಲ್ಲ, ಮಾತೆ ಕೈಕೇಯಿಯ ಆದೇಶದಂತೆ ಎನ್ನುವುದಕ್ಕಿಂತ ಮೇಲಾಗಿ ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ಅರಣ್ಯಕ್ಕೆ ವನವಾಸಕ್ಕೆ ಹೊರಟು ನಿಂತವನು ನಾನಾಗಿದ್ದೆ. ಆಗ ನನ್ನ ಜೊತೆಯಾದದ್ದು ನನ್ನ ಮಡದಿಯಾದಂತಹ ಸೀತೆ ಹಾಗೂ ಸೋದರನಾದಂತಹ ಲಕ್ಷ್ಮಣ. ಅಯೋಧ್ಯೆಯನ್ನು ತೊರೆದು ಅರಣ್ಯವನ್ನು ಸೇರಿ ಒಂದು ಸಣ್ಣ ಕುಟೀರವನ್ನು ನಿರ್ಮಿಸಿ ಕಾಲ ಕಳೆದಿದ್ದಂತಹ ಸಂದರ್ಭದಲ್ಲಿ ಮಾಯಾ ಜಿಂಕೆಯ ನೆಪವನ್ನೊಡ್ಡಿ ನಡೆದದ್ದೇ ಸೀತಾಪಹರಣ. ಸೀತೆಯನ್ನು ಯಾರು ಅಪಹರಿಸಿದ್ದಾರೆ, ಎಲ್ಲಿಗೆ ಕೊಂಡೊಯ್ದಿದ್ದಾರೆ ಎಂಬಂತಹ ವಾರ್ತೆ ಅಥವಾ ಸುಳಿವು ಸಿಗದೇ ಇದ್ದಂತಹ ಕಾಲದಲ್ಲಿ ನಮಗೆ ನೆರವಾದದ್ದು ಜಟಾಯು ಪಕ್ಷಿ. ಜಟಾಯು ಪಕ್ಷಿ ಹೇಳಿದ್ದಿಷ್ಟು, ಲಂಕಾಧಿಪತಿಯಾದಂತಹ ರಾವಣನು ಸೀತೆಯನ್ನು ಅಪಹರಿಸಿ ವಾಯು ಮಾರ್ಗವಾಗಿ ಲಂಕೆಗೆ ಕರೆದೊಯ್ದಿದ್ದಾನೆ ಎಂಬುದಾಗಿ. ಸೀತೆಯ ಜಾಡನ್ನು ಹಿಡಿದು ಸೀತಾನ್ವೇಷಣೆಯನ್ನು ಆರಂಭಿಸಿದ ನಾನು ಮತ್ತು ಲಕ್ಷ್ಮಣ ಮೊದಲು ಬಂದು ಸೇರಿದ್ದೆ ಕಿಷ್ಕಿಂಧೆಗೆ. ಅಲ್ಲಿ ಆಂಜನೇಯನನ್ನು ಭೇಟಿ ಮಾಡಿ ಆಂಜನೇಯನ ಮೂಲಕವಾಗಿ ಸುಗ್ರೀವನ ಭೇಟಿ, ಸುಗ್ರೀವನ ಜೊತೆಗೆ ತುಲ್ಯಾನಿ ಮಿತ್ರತ್ವದ ಮೂಲಕ ವಾಲಿಯನ್ನ ವಹಿಸಿ ನನ್ನ ಜೊತೆಯಾದದ್ದೇ 18 ಅದ್ಭುತ ವಾನರರು ಹಾಗೂ 77 ಕೋಟಿ ವಾನರ ವೀರರು. ಇಂತಹ ಆಘಾತ ಸೈನ್ಯವನ್ನು ಕೂಡಿಕೊಂಡು ಸೀತಾನ್ವೇಷಣೆಯನ್ನು ಮುಂದುವರಿಸಿದ ನಾವೆಲ್ಲರೂ ಶತಯೋಜನ ವಿಸ್ತೀರ್ಣವುಳ್ಳಂತಹ ಸಮುದ್ರಕ್ಕೆ ಸೇತುವನ್ನು ಬಲಿದು ಲಂಕೆಯನ್ನು ಪ್ರವೇಶ ಮಾಡಿದೆವು. ಯಾವಾಗ ಲೋಕದಲ್ಲಿ ರಾಜನಾದನು ಧರ್ಮವನ್ನು ಪಾಲಿಸುತ್ತಾ ಇರುತ್ತಾನೋ ಆ ಧರ್ಮವನ್ನು ಆ ಪ್ರಜೆಗಳು ಕೂಡ ಪಾಲಿಸುತ್ತಾರೋ ದೇಶ ಸುಭಿಕ್ಷೆಯಿಂದ ಇರುತ್ತದೆ. ಇನ್ನು ಯಾವಾಗ ರಾಜ ಅಧರ್ಮಿಯಾಗಿರುತ್ತಾನೋ ಮತ್ತು ಪ್ರಜೆಗಳು ಆ ಅಧರ್ಮವನ್ನೇ ಪಾಲಿಸುತ್ತಾರೋ ದೇಶ ಭುಗಿಲೇಳುತ್ತದೆ ಎಂಬುದಕ್ಕೆ ಹನುಮಂತ ಮಾಡಿದಂತಹ ಲಂಕಾದಹನವೇ ಸಾಕ್ಷಿ. ಆ ಲಂಕಾದಹನವು ರಾವಣನಿಗೆ ಕೊಟ್ಟಂತಹ ಒಂದು ಎಚ್ಚರಿಕೆಯಾಗಿತ್ತು. ಆ ಎಚ್ಚರಿಕೆಯಿಂದ ಎಚ್ಚೆತ್ತುಕೊಳ್ಳುವಂತಹ ರಾವಣನಿಗೆ ಮತ್ತೊಮ್ಮೆ ಎಚ್ಚರಿಸಲು ತಿಳಿ ಹೇಳಲು ಅಂಗದ ಸಂಧಾನವನ್ನು ಏರ್ಪಡಿಸಿದರು. ಅಂಗದ ಸಂಧಾನ ವಿಫಲಗೊಂಡಾಗ ರಾಮ ರಾವಣರ ಯುದ್ಧವೇ ನಿರ್ಣಾಯಕವೆಂದು ನಿರ್ಣಯಿಸಿ ರಾಮ ರಾವಣರ ಯುದ್ಧಕ್ಕೆ ಮುನ್ನಡೆ ಇಟ್ಟೆವು. ಈಗ ಯುದ್ಧ ಆರಂಭವಾಗಿ ಹಲವಷ್ಟು ದಿನಗಳು ಕಳೆದಿದೆ. 2 ಪಾಳೆಯದಲ್ಲಿ ಕೂಡ ಹಲವಷ್ಟು ಸಾವು ನೋವುಗಳು ಸಂಭವಿಸಿದೆ. ಆದ್ರೆ ಇಲ್ಲಿಗೆ ಮುಗಿಯುವುದಿಲ್ಲ. ಈಗಷ್ಟೇ ನಾವು ಮಕರಾಕ್ಷನನ್ನು ವಧಿಸಿದ್ದೇವೆ. ಇನ್ನು ರಾವಣನ ಪಾಳೆಯದಲ್ಲಿ ಅನೇಕ ಮಂದಿ ವೀರಾದಿ ವೀರರಿದ್ದಾರೆ. ಅವರೆಲ್ಲರೂ ಯಾವುದಾದರೂ ಒಂದು ತಂತ್ರವನ್ನು ಮಾಡಿ ನಮ್ಮೆದುರು ಯುದ್ಧಕ್ಕೆ ಬರುವರಿದ್ದಾರೆ. ಅಂತವರು ಮತ್ತೆ ಯುದ್ಧಕ್ಕೆ ಬಂದರೆ ನೀವೇನು ಮಾಡುತ್ತೀರಿ?
ಸಾಹಸಗಳನ್ನು ರಣರಂಗದಲ್ಲಿ ಒಮ್ಮೆ ನೋಡಿ ನಾನು ಬೆಚ್ಚಿ ಬೀಳಿದವನಿದ್ದೇನೆ. ನೀವೆಲ್ಲರೂ ಅಸಾಮಾನ್ಯ ವೀರರೇ ಹೌದು. ಹೊಡಿವೆ ಶಾಬಾಸ್. ದೇವಾ ನಾವೆಲ್ಲರೂ ಇಲ್ಲಿ ಪಾತ್ರಧಾರಿಗಳು. ನಮ್ಮನ್ನು ಆಳಿಸುತ್ತಿರುವ ಸೂತ್ರಧಾರಿ ನೀವು ಪ್ರಭು. ಎಲ್ಲವೂ ವಿಧಿಲಿಖಿತ. ನಾನು ಇಲ್ಲಿ ನಿಮಿತ್ತ ಮಾತ್ರ. ದೇವಾ ಸೂರ್ಯನ ಪುತ್ರನು ನಾನಾಗಿದ್ದರೂ ಕೂಡ ನನ್ನನಾದ ವಾಲಿಯ ಕಾರಣದಿಂದಾಗಿ ನಾನು ಜೀವಮಾನದ ತಪ್ಪು ಸಂಕಟದ ಕತ್ತಲೆಯಲ್ಲಿ ಬೆಳೆಯುತ್ತಾಯಿತು. ನಿಜ. ಹೀಗಿರುವಾಗ ಸೂರ್ಯವಂಶಿಗಳ ನೀವು ಆ ಪರಿತಾಪನೆ ಬಿಸಿಯಿಂದ ಹೊರಗೆ ತಂದವನಿದ್ದೇನೆ. ಆ ಪರಿತಾಪದ ಕತ್ತಲೆಗೆ ವಿರಾಮವನ್ನು ಸಾರಿ ನನ್ನ ಬಾಳುವೆಯಲ್ಲಿ ಸುಖದ ಸೂರ್ಯೋದಯವನ್ನು ಮಾಡಿದ್ದೀರಿ. ಆದ ಕಾರಣ ನಿಮ್ಮ ಈ ಸೇವೆಗಾಗಿ ನಾನು ಸದಾಕಾಲ ಸಿದ್ಧರಿರ್ತೇವೆ. ನೀವು ಚಿಂತಿಸದಿರಿ. ಮತ್ತು
ನಿಮ್ಮನ್ನೇ ಸೇವೆ ಮಾಡುವ ಸದಾವಕಾಶವು ನನಗೆ ದೊರಕಿದೆ ಎಂದು ನನ್ನ ಮನಸ್ಸು ನಲಿತಾ ಉಂಟು ಪ್ರಭು. ನಾನು ಸದಾ ಕಾಲ ನನ್ನ ಮನ ನನ್ನ ಕಾರ್ಯ ಧರ್ಮಯುತವಾಗಿರಬೇಕೆಂದು ನೆನೆಸಿದವ. ಆದರೆ ತನ್ನಣ್ಣನಾದ ರಾವಣನ ದುಷ್ಕೃತ್ಯದಿಂದ ಅದು ಸಫಲವಾಗಲೇ ಇಲ್ಲ. ಅದಕ್ಕಾಗಿ ಕುದುರೆನೆಂದೆನಿಸಿಕೊಂಡ ನನ್ನ ಅಣ್ಣನನ್ನು ತೊರೆದು ಧರ್ಮವೇ ನನ್ನ ಸಕಲ ಬಂಧು ಎಂದು ತಿಳಿದು ನಾನು ಇಲ್ಲಿಯವರೆಗೆ ಬಂದವ. ಇಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ನಿಮ್ಮ ಕಾರುಣ್ಯದಿಂದ ಯಾವುದೇ ರೀತಿಯ ಕುಂದು ಕೊರತೆಗಳು ಉಂಟಾಗಲಿಲ್ಲ ಪ್ರಭು. ಅದಕ್ಕಾಗಿ ನಾವು ಯುದ್ಧ ಮಾಡುವುದಕ್ಕೆ ಬಹಳ ಉತ್ಸುಕರಾಗಿದ್ದೇವೆ. ವಿಭೀಷಣ, ದೇವ, ಲೋಕದಲ್ಲೊಂದು ಮಾತಿದೆ, ಧರ್ಮೋ ರಕ್ಷತಿ ರಕ್ಷಿತ ಎಂದು. ಅಂದರೆ ಯಾರು ಧರ್ಮವನ್ನು ಕಾಪಾಡುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುವುದಂತೆ. ಅದಕ್ಕೆ ಜ್ವಲಂತ ನಿರ್ದೇಶನ ನೀನೇ ಸರಿ. ಉತ್ತಮವಾದ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ನೀನು ಮತ್ತು ನಿನ್ನವರು ಉಳಿದೆಲ್ಲರೂ ಕೂಡ ಅಧರ್ಮವನ್ನೇ ಪಾಲಿಸಿಕೊಂಡು ಬಂದು ದುಷ್ಕೃತ್ಯವನ್ನೇ ಮಾಡಿದ್ದಾರೆ. ಆದರೆ ಅವರಂತೆ ನೀನಲ್ಲ, ನಿನ್ನ ಧರ್ಮವನ್ನು ಕಾಪಾಡಿಕೊಂಡು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿ ಹೆಚ್ಚಾಗಿ ಈ ಯುದ್ಧದಲ್ಲಿ ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ನಮಗೆ ನೀನು ಸಹಕಾರಿಯಾಗಿದ್ದೀಯಾ. ನೀನು ರಕ್ಷಿಸಿಕೊಂಡು ಬಂದಂತಹ ಧರ್ಮವೇ ಇನ್ನು ನಿನ್ನನ್ನು ಕಾಪಾಡುತ್ತಾ ಇದೆ. ಇದು ಅಲ್ಲಿ ನೋಡಿ ಕತ್ತಲಾವರಿಸುತ್ತಾ ಇದೆ. ಯುದ್ಧದ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡಬೇಕಾಗಿದೆ. ಬನ್ನಿ ಹೀಗೆ. ಯುದ್ಧಕ್ಕೆ ಹೊರಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇನೆ. ಬರೀ ಯುದ್ಧ ಮಾಡುವುದಲ್ಲ, ಮಾಯಾ ಯುದ್ಧವನ್ನು ಮಾಡಬೇಕು. ಅದಕ್ಕಾಗಿ ಅಂಬರ ಪಥದಲ್ಲಿ ಇದ್ದು ಮಾಯಾ ಯುದ್ಧವನ್ನು ಪ್ರಕಟಿಸುತ್ತೇನೆ. ಹೋಗುವ ಬಗೆ ಹೇಗೆ? Thank you.
ಸಾಮಾನ್ಯವಾದ ಕಣ್ಣಿಗೆ ಗೋಚರಿಸುತ್ತಿಲ್ಲ. ಯಾರೋ ವಿರೋಧಿಯು ಮಾಯಾ ಯುದ್ಧವನ್ನೇ ಮಾಡುತ್ತಿರಬೇಕು. ಆತನನ್ನು ತಲೆಗಿಳಿಸಲು ತಲೆಗಿಳಿಸಲು ಅಥವಾ ಪ್ರತ್ಯಕ್ಷೀಕರಿಸಿಕೊಳ್ಳಲು ಇದು ಶಬ್ದವೇದಿಸಲು ಪ್ರಯೋಗ ಮಾಡಿ ಹೊರಗಳೆದೆ. ಮುಂಗಗಳಿಗೂ ಮಾನವನಿಗೂ ಈಶನ ನೀನು ಎಂತ ಸಹಾಯಕನೋ ನೀನು. ಯಾಕೆ ಪ್ರಜೆಗಳ ಪರಿಪಾಲನೆ ಮಾಡುವುದನ್ನು ಬಿಟ್ಟು ವನವಾಸಕ್ಕೆ ತೆರಳಿದೆ. ವನವಾಸದಲ್ಲಿ ಜೊತೆಯಾಗಿ ಬಂದ ಹೆಂಡತಿಯ ರಕ್ಷಣೆಯನ್ನು ಮಾಡಿಕೊಳ್ಳದ ಅದಮ್ಮ ನೀನು. ನೀನು ನನ್ನ ಜೊತೆ ಯುದ್ಧ ಮಾಡಲು ಬಂದೆಯ? ಅಸಾಧ್ಯ. ಈ ರಾಮನನ್ನು ಗೆಲ್ಲುತ್ತೇನೆಂಬ ಆಲೋಚನೆ ನಿನ್ನಲ್ಲಿದ್ದರೆ ಅದನ್ನು ಈ ಕ್ಷಣದಿಂದ ಬಿಟ್ಟು ಬಿಡು. ಮಾಯಾ ವಿದ್ಯೆಯಿಂದ ನೀನು ನಿನ್ನ ತಾಯಿಯ ಗರ್ಭದಲ್ಲೇ ಸೇರಿದ್ದರೂ ಕೂಡ ಈ ಸೂರ್ಯ ಕುಲಜನ ಬಾಣ ನಿನ್ನನ್ನು ಬಿಡುವುದಿಲ್ಲ. ಸತನ ಯಾರಿಗೂ ಇಲ್ಲ. ಒಬ್ಬ ಸಾಮಾನ್ಯ ನರನ್ನು ಬಂದದ್ದು ಹೇಗಾಯ್ತು ಎಂದರೆ ಹರಿಯನ್ನು ಕೊಲ್ಲಲು ಗುರಿ ಒಂದು ಬಂದ ಹಾಗಾಯಿತು. ನಿನ್ನ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ. ನೀನು ಹಾಗೂ ನಿನ್ನ ಅಪ್ಪನ ಬಗ್ಗೆ ನಾನು ಸರಿಯಾಗಿ ತಿಳಿದುಕೊಂಡಿದ್ದೇನೆ. ನಿನ್ನ ಅಪ್ಪನು
ಪರನಾರಿಯನ್ನು ಅಪಹರಿಸಿದವ. ಇನ್ನು ನೀನು ದೇವತೆಗಳ ಎದುರಿಗೆ ಮಾಯಾ ವಿದ್ಯೆಯನ್ನು ಪ್ರಯೋಗಿಸಿ ಬೆದರಿಸಿ ಗೆಲ್ಲಿದವ. ನಿನ್ನ ಆಟ ಮಾಯಾ ವಿದ್ಯೆಯ ಆಟ ಈ ರಾಮನಲ್ಲಿ ನಡೆಯುವುದಿಲ್ಲ. ಈಗ ನಾವು ಯುದ್ಧಕ್ಕೆ. ಸೋಲಿಸಿದವನು ನಾನು. ಆದರೆ ಈ ನರನನ್ನು ಸೋಲಿಸುವುದು ತುಂಬಾ ಕಷ್ಟ. ಇವನು ಬೇಡ, ಅದೇ ನಮ್ಮ ಹಳೆಯ ಪರಿಚಯಸ್ಥನಿದ್ದನಲ್ಲ ಆ ಹನುಮ, ಅವನಿಗೆ ನನ್ನ ರಥವನ್ನು ಹಾರಿಸುತ್ತೇನೆ. ನಿನ್ನ ಪರಾಕ್ರಮ ಏನೆಂದು ನನ್ನಲ್ಲಿ ತೋರಿಸು ಹನುಮ.
ಎಲ್ಲಿ ಹೋಯ್ತಲಿಲ್ಲ ಪರಾಕ್ರಮ. ಹಿಂದೆ 10,000 ಪಟೇಲನ್ನು ಎನ್ನ ಮುಷ್ಟಿಯಲ್ಲಿ ಪಡೆದುಕೊಂಡಿದ್ದೇನೆ. ಈಗ ಚಿಕ್ಕು ಒಂದು ಯೋಚನೆಯನ್ನು ಮಾಡು. ಏನು? ಒಬ್ಬ ಹನುಮನಿಂದ ನಿಮ್ಮ 10,000 ಹೋಗ್ತದೆ ಅಂತಾದರೆ 77 ಕೋಟಿ ಕಪಿನಾಯಕರು ಒಟ್ಟಾಗಿ ನಿಂತರೆ ಮುಕ್ತ ಪ್ರಪಂಚ ಮಾಡಿ ತೋರಿಸಿ ಏನು? ಹೌದು. ನಿನ್ನ ಪರಾಕ್ರಮ ಮತಿವಂತ ಕಾಲ
ಬಗ್ಗೆ ಗೊತ್ತಾ? ಗೊತ್ತಿರುತ್ತೆ, ಅವನ ಮಗನೇ ಅಲ್ವಾ, ಗೊತ್ತಿದ್ದೇ ಇರುತ್ತೆ. ನಿನ್ನಪ್ಪ ರಾವಣ, ರಾವಣನ ಅಪ್ಪ ವಿಷ್ಣುವಸು, ವಿಷ್ಣುವಸುವಿನ ಅಪ್ಪ ಪುಲಸ್ತ್ಯ ಬ್ರಹ್ಮ. ಏನಾದರೂ ರಕ್ಕಸನ? ಅಲ್ಲವೇ ಅಲ್ಲ. ನಿನ್ನ ತಾಯಿ ರಕ್ಕಸ ಇರಬಹುದು, ಆದರೆ ನಿನ್ನ ತಂದೆ ರಕ್ಕಸನಲ್ಲ, ಮೂಲತಃ ಬ್ರಹ್ಮ ವಂಶದವನು. ಒಂದು ಮಾತು ಹೇಳ್ಬೇಕು ಅಂದ್ರೆ ನಿನ್ನ ಬ್ರಹ್ಮ ರಕ್ಕಸ ಎಂದು ಕರೀಬಹುದು. ನನ್ನದೇನು ಆಕ್ಷೇಪವಿಲ್ಲ. ಇಂಥ ವಿಚಾರದಲ್ಲಿ ಇವರು ಯಾರು ಆಕ್ಷೇಪಣೆ ಮಾಡ್ತಾರ? ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಿನ್ನಪ್ಪ ಹಿಂದೆ ಪರಮೇಶ್ವರನ ಆತ್ಮಲಿಂಗವನ್ನು ತರಲೆಂದು ಹೋದಾಗ ಪರ್ವತದ ಅಡಿಗೆ ಕೈ ಸಿಲುಕಿದಂತೆ. ಪಾಪ ಆ ನೋವನ್ನು ತಾಳಲಾರದೆ ಅವನ ಕರ್ಕಶ ಧ್ವನಿಯಿಂದ ರವಗುಂದಿದಂತೆ. ನಿಂಗೆ ಗೊತ್ತಿರ್ಬೇಕು, ನನ್ಗೆ ಗೊತ್ತಿಲ್ಲ. ಅಷ್ಟಲ್ಲದೆ ಆ ನಾದವನ್ನು ಕೇಳಿಸಲಾಗದೆ ಪರಮೇಶ್ವರನೇ ಶಿವ ರಾವಣ ರಾವಣ ಎಂದು ಹೇಳಿದನಂತೆ. ಹೌದು, ಅದು ನನ್ನಪ್ಪನ ಸಾಧನೆ. ಇಲ್ಲ ಅಂತ ಯಾರು ಹೇಳಿದ್ರ? ಇಲ್ಲ. ಅಲ್ಲೇ ಪರಮೇಶ್ವರನ ಪರಮಭಕ್ತ, ಅಧೂರ ಪರಾಕ್ರಮಿ, ಅನ್ಯಾಯ ಮಾರ್ಗಾವಲಂಬಿ ಅಲ್ಲವೇ ಅಲ್ಲ. ಅಂತಹ ಅಪ್ಪನ ಮರಣದಿಂದ ನೀನು ಇಂಥ ಚಿಕ್ಕ ಕೆಲಸ ಮಾಡುವುದ? ಬೇಡಯ್ಯ, ಪಾಪ ಬೇಡಯ್ಯ. ಮಾರ್ಕಟ ಈ ಧರಣಿಜೆಯಿಂದಾಗಿ ಮಕ್ಕಳ ವಂಶವೇ ಅಳಿದು ಹೋಗಿದೆ. ಇವಳನ್ನು ನಾನು ಇವಳ ಮಾಡಿದ ತಪ್ಪಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ.
ಬಳಿ ಕಳಿಸೋಲಾದಾಗ ಮಗನೇ ಮೇಘನಾಥ ಎಂದು ಕರೆದನಂತೆ. ಅಲ್ಲಿಗೆ ಹೋಗಿ ಯಾವುದೇ ವರಬಲವಿಲ್ಲದೆ ಇಂದ್ರನನ್ನು ಗೆದ್ದು ಇಂದ್ರಜಿತು ಎಂಬಂತ ಹೆಸರನ್ನು ಪಡೆದ ನೀನು. ಹೌದು. ಮುಂದೆ ನಿನ್ನಪ್ಪ ರಾವಣ ಸತ್ತರೆ ಹೇಳ್ಬಾರ್ದು, ಆದ್ರೆ ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ಸತ್ತರೆ ಇಡೀ ಲಂಕೆಯನ್ನು ಆಳಬೇಕಾದಂತ ನೀನು ಇಂಥ ಸಣ್ಣ ಕೆಲಸ ಮಾಡುವುದ? ಬೇಡಯ್ಯ, ಪಾಪ ನೋಡಯ್ಯ ತಾಯಿ ಮುಖವನ್ನು, ಬಿಡಯ್ಯ, ಬಿಡು ಬಿಡು. ಏ ಹನುಮಂತ, ಹನುಮಂತ, ನೀನು ಎಷ್ಟೇ ನೀತಿಯ ಮಾತುಗಳು ತತ್ವದ ಮಾತುಗಳನ್ನು ಹೇಳಿದರೂ ಕೇಳುವವನು ನಾನಲ್ಲ. ನಿನ್ನ ಈ ಸೀತೆಯನ್ನು ಇವಳ ಕಂಠವನ್ನು ಕತ್ತರಿಸುವಾಗ ನನ್ನನ್ನು ತಡೆಯೋರು ಯಾರಿದ್ದಾರೆ? ಬರಲಿ. ಸ್ನೇಹಕ್ಕೆ ದೋಷಕ್ಕೆ ಗುರಿಯಾಗುತ್ತೀಯ? ಬೇಡಯ್ಯ, ಬೇಡಯ್ಯ, ಸೀತಾಪತಿ, ಬೇಡಯ್ಯ. ಈ ಹತ್ಯೆ ಪಾತ್ರದ ಭೀತಿ, ಇದರ ಬಗ್ಗೆ ನೀನು ನನ್ನಲ್ಲಿ ಹೇಳುತ್ತಿದ್ದೀಯಾ? ಹೀಗೆ ನಮ್ಮವಳೇ ಆದ ಲಂಕಿಣಿ ನಿನ್ನನ್ನು ತಡೆಯಲು ಬಂದಾಗ ಅವಳನ್ನು ನೀನೇನು ಗೌರವಿಸಿದೆಯಾ? ಅವಳನ್ನು ಕೊಲ್ಲಲಿಲ್ಲವಾ? ಇನ್ನು ನಿನ್ನ ಆ ಒಡೆಯ ರಾಮ, ಅವನು ತಾಟಕಿಯನ್ನು ಕೊಲ್ಲಲಿಲ್ಲವಾ? ಕೊಂದು ಮೆರೆದಾಡುತ್ತಿದ್ದಾನೆ. ಅವನಿಗಿಲ್ಲದ ಸ್ತ್ರೀ ಹತ್ಯೆ ಪಾತಕದ ಭೀತಿ ನನಗ್ಯಾಕೆ? ಪ್ರಕಟವನ್ನು ಕತ್ತರಿಸುತ್ತೇನೆ. ಅದೇ ಕೊಂಬಕ್ಕೆ ಅವನ ರಥವನ್ನು ಪುಡಿ ಪುಡಿ ಮಾಡಿಸಿದ್ದಾನೆ. ಅಮ್ಮ, ಅಮ್ಮ, ಸೀತಮ್ಮ, ಅಮ್ಮ. ಅಯ್ಯಯ್ಯೋ ಅವನಿಗೆ ಅಯ್ಯಯ್ಯೋ ಅವನಿಗೆ ಮುಯ್ಯ ಚಾಚೋದ ಮೈಯ ಕೈಯಾರಿ ಕರುಣ ಮುನಿಸಿದ ನಗೆ ಜಗದಯ್ಯನು ಏನಿಗೆ ಆಕರ್ಷಾಯ ಜಗದಯ್ಯನು ಜಗದಯ್ಯನು ಏನಿಗೆ ಆಕರ್ಷಾಯ ಕೈಯಾರ ನಿನ್ನ ಮಗ ಹನುಮ ಬಂದಿದ್ದಾನೆ. ಹೇಳಮ್ಮ, ಹೇಳು. ಪಂಚ
ಸೀತಾ ಎಂದು ಹೇಳುತ್ತಿದ್ದಾರಂತೆ. ತಾಮರ ಪುಷ್ಪವನ್ನು ನೋಡಿ ಕಮಲಮುಖಿಯಾದಂತ ಸೀತಾ ಅಲ್ಲಿದ್ದಾಳೆ, ಸೀತಾ ಅಲ್ಲಿದ್ದಾಳೆ ಎಂದು ಹೇಳುತ್ತಿದ್ದಾರಂತೆ. ಮುಂದೊಂದು ದಿನ 4 ದಿಕ್ಕಿಗೆ ನಿಮ್ಮನ್ನು ಹುಡುಕಲೆಂದು ಹಾರಿದವರು ನಾವು. ದಕ್ಷಿಣದ ಕಡೆಗೆ ಹಾರುವ ಶ್ರೀರಾಮಚಂದ್ರಮ ನನ್ನನ್ನು ಕರೆದು ನಿಮ್ಮಂತಾದ ಪುಸ್ತಕಗಳನ್ನು ನೀಡಿ ಮುದ್ರಿಕಾ ಉಂಗುರವನ್ನು ನೀಡಿದರು ತಾಯಿ. ನಿಮ್ಮ ಬಗ್ಗೆ ವಿಷಯವನ್ನು ತಿಳಿದುಕೊಂಡು ರಾಮನಿಗೆ ಹೇಳಿದಾಗ ನನ್ನನ್ನು ಬಾಚಿ ತಪ್ಪಿಕೊಂಡರು. ಅಮ್ಮ ಬಾಚಿ ತಪ್ಪಿಕೊಂಡರು. ಅಂತಹ ಅಪ್ಪನೆಯನ್ನು ಪಡೆದಂತ ನಾನೇ ಪುಣ್ಯವಂತ ತಾಯಿ. ಆದರೆ ರಾವಣನ ಮಗನಾದಂತ ಇಂದ್ರಜಿತು ನಿಮ್ಮ ಕಂಠವನ್ನು ಕಳಿಸಿದ್ದಾನೆ ಎಂದು ರಾಮನಿಗೆ ಹೇಗೆ ಹೇಳಲಿಯಪ್ಪ, ಹೇಗೆ ಹೇಳಲಿ? ಅಯ್ಯೋ ರಾಮ ರಾಮ ರಾಮ. ಅನಿಲ ಜನ ಶಿವನಿನದಬೇಕಿಲ್ಲ ಜನಗೆಲ್ಲಕ್ಕೆ ಕಾಲಕ್ಕೆ ನುಡಿದೆ ಜಾಂಬವರೇಗ ಹನುಮಂತನೆಂಬುದವು ತಿಳಿದು ಬಾರನುತ ರಘುಪತಿಯು ಸುರೇಗ ರಣರಂಗದಲ್ಲಿ ಧನುರ್ಬಾಣಗಳ ಝೇಂಕಾರವೆನ್ನುವುದು ನಿಂತಿದೆ. ಹನುಮಂತನ ಸಿಂಹನಾದವು ಕೇಳಿಸುತ್ತಾ ಇಲ್ಲ. ಇಂದ್ರಾರಿಯನ್ನು ಕೊಲ್ಲಲು ಹೋದ ಹನುಮಂತನೇನಾದ? ರಣರಂಗದಲ್ಲೇನು ನಡೆಯುತ್ತಾ ಇದೆ ಎಂಬೆಲ್ಲ ವಿಚಾರವನ್ನು ತಿಳಿದುಕೊಂಡು ಬನ್ನಿ ಜಾಂಬವರೇ. ಆಗಲಿ ಪ್ರಭು. ಮಗು ಹನುಮ ಏಳು. ಇಂದ್ರಜಿತುವಿನ ಸೇನೆಗೂ ನಮ್ಮ ಸೇನೆಗೂ ನಡೆಯುತ್ತಿರುವ ಘನಘೋರ ಯುದ್ಧದಲ್ಲಿ ಶ್ರೀರಾಮ ಸೇನೆಯೇ ಮೇಲುಗೈ ಆಗುವುದೆಂಬ ನಿರೀಕ್ಷೆಯಲ್ಲಿದ್ದವರು ನಾವು. ಹೌದು ಅಚ್ಚಯ್ಯ. ಆದರೆ ಕೆಲವು ಕ್ಷಣಗಳಿಂದ ಧನುಷ್ಯಣಗಳ ಝೇಂಕಾರ ಟೇಂಕಾರ ಕೇಳಿಸುತ್ತಿಲ್ಲ. ಆ ಕ್ಷಣ ಶ್ರೀರಾಮಚಂದ್ರ ಪ್ರಭು ನನ್ನನ್ನು ಸೂಚ್ಯವಾಗಿ ಕರೆದು ಕಾಳಗದ ಪರಿಯನ್ನು ಅರಿತು ಬಾ ಎಂದು ಕಳುಹಿದವರಾಗಿದ್ದಾರೆ. ಆದ್ದರಿಂದ ಅನುವರದ ಭೂಮಿಯಲ್ಲಿ ಬಂದು ನೋಡಿದರೆ ಹೆಣಗಳ ರಾಶಿಯನ್ನು ದಾಟಿ ಘನ ರಥ ಅಶ್ವಗಳನ್ನು ಹತ್ತಿಳಿದು ಬಂದು ನೋಡಿದರೆ ಆ ಕಳನಿಲ್ಲ. ನಿನ್ನನ್ನು ನೋಡಿದರೆ ತಲೆಯ ಮೇಲೆ ಕೈಯನ್ನಿಟ್ಟು ದುಃಖಿಸುತ್ತಾ ಮರುಗುತ್ತಿರುವೆ. ವಿಜಯೋತ್ಸಾಹ ಕುಂದೆ ಹೋಗಿದೆ. ಮುಖದಲ್ಲಿನ ಕಾಂತಿ ಕಂದೆ ಹೋಗಿದೆ. ಏನಾಯಿತು ಮಗು? ಅಜ್ಜಯ್ಯ ಏನೆಂದು ಜಾಂಬವದೇವ ಕೇಳಯ್ಯ ಜಾಂಬವದೇವ ಕೇಳಯ್ಯ ಜಾಂಬವದೇವ ಕೇಳಯ್ಯ ಕೂಡ ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ ನನ್ನಲ್ಲಿ ಎದುರಾದ ನಮ್ಮನ್ನು ದೈಹಿಕವಾಗಿ ಸೋಲಿಸಲಾಗದೆಂದು ತಿಳಿದು ಮಾನಸಿಕವಾಗಿ ಕೃತಿಸಬೇಕೆಂದು ನಮ್ಮದೆಯನ್ನು ರಣರಂಗಕ್ಕೆ ಕರೆತಂದ. ನನ್ನ ಕಣ್ಣ ಮುಂದೆಯೇ ನನ್ನ
ಕಣ್ಣ ಮುಂದೆಯೇ ಅವರ ಕಂಠವನ್ನೇ ಕಡಿದ ಈ ವಿಚಾರವನ್ನು ನನ್ನ ಪ್ರಭುವಿಗೆ ಹೇಗೆ ಹೇಳಲಿ ಅಜ್ಜಯ್ಯ, ಹೇಗೆ ಹೇಳಲಿ? ಹೇ ಮರಿದ ಸುತ, ಅಜ್ಜಯ್ಯ, ನೀನೇನು ಸಾಮಾನ್ಯದವನೇ? ಅಲ್ಲ ಅಜ್ಜಯ್ಯ. ದೇವಾನುದೇವತೆಗಳಿಂದ ವೇದ ಶಾಸ್ತ್ರ ಪುರಾಣ ಎಲ್ಲವನ್ನು ಅರಿತ ಸುಜ್ಞಾನಿ ಇದ್ದೀನಿ. ಹೌದು ಆದರೆ ಈಗ ಮಾತ್ರ ಮರುಳನಂತೆ ವರ್ತಿಸುತ್ತಿದ್ದೀಯಲ್ಲ. ಅಜ್ಜಯ್ಯ, ಹಾ ಏನೆಂದು ಹೇಳುತ್ತಾ ಇದ್ದೀರಿ? ಮಗು, ಆ, ಪೂಜಾತಿಯಾದ ಸೀತಾಮಾತೆಯನ್ನು ಒಬ್ಬ ರಾಕ್ಷಸ ಕೊಲ್ಲುವುದು ಸಾಧ್ಯವೇ? ಕೊಂದಿದ್ದಾನಲ್ಲ ಅಜ್ಜಯ್ಯ. ಇದೆಲ್ಲವೂ ದಿವಿಜರ ಮಾಯೇ ಸರಿ. ಹಾ, ಆ ದುಷ್ಟ ಇಂದ್ರಜಿತುವಿನ ನಮ್ಮ ಬಲವನ್ನು ಕುಗ್ಗಿಸುವುದಕ್ಕಾಗಿ ಆ, ನಡೆಸಿದ ಷಡ್ಯಂತ್ರವಿದು. ಅಜ್ಜಯ್ಯ, ನೀವು ಹೇಳುತ್ತಿರುವುದು ನಿಜವಾಗಿರಬಹುದು. ಹಾ, ಆದರೆ ನಡೆದ ಘಟನೆಯನ್ನು ನಾನು ಹೇಗೆ ಸುಳ್ಳೆಂದು ಭಾವಿಸಲಿ? ಏನಾಯ್ತು ಅಜ್ಜಯ್ಯ? ಮಗು, ಆ, ಹೆಣದ ಕಣ್ಣು ಬಿಟ್ಟರೆ ಬಿಟ್ಟಂತೆಯೇ ಇರುತ್ತದೆ, ಎಲ್ಲರಿಗೂ ಗೊತ್ತಿದೆ ಅದು. ಮುಚ್ಚಿದರೆ ಮುಚ್ಚಿದಂತೆಯೇ ಇರುತ್ತದೆ. ಅದು ಗೊತ್ತಿದೆ ಅಜ್ಜಯ್ಯ. ಆದರೆ ಇಲ್ಲಿ ಕಣ್ಣುಗಳನ್ನ ನೋಡು, ಪಿಳಿ ಪಿಳಿ ಎಂದು ಮಿಟುಕಿಸಿದ್ದೇವೆ. ಪಾಪ ಮಾತೆಗೆ ಎಷ್ಟು ಆಸೆ ಇತ್ತು ಏನೋ ರಾಮನ್ ನೋಡ್ಲಿಕ್ಕೆ. ಸತ್ ಮೇಲೂ ಹಾಗೆ ಇರ್ತಾವಲ್ಲ ಅಜ್ಜಯ್ಯ. ವ್ಯಕ್ತಿಯ ಶವದ ರಥ ಆ, ಗಾಳಿಯಲ್ಲಿ ಸೋಕಿ ಹೆಪ್ಪುಗಟ್ಟುತ್ತದೆ. ಹೌದು. ಆದರೆ ಇಲ್ಲಿ ಧಾರಾಕಾರವಾಗಿ ಹರಿಯುತ್ತಿದೆಯಲ್ಲ ನೋಡು. ಅಜ್ಜಯ್ಯ, ಆ, ನೀವು ಹೇಳುತ್ತಿರುವುದು ಅಂತರ ನಿಜವೇ. ಅಲ್ಲವೇ? ಆ, ಹಾ. ಆದರೂ ನಂಬಿಕೆ ಬರ್ತಿಲ್ಲ ಅಜ್ಜಯ್ಯ. ಏನ್ ಮಾಡುವುದು? ಮಗು, ಆ, ನಿನಗಿಂತ ಚೆನ್ನಾಗಿ ಬಲ್ಲ, ಸೀತಾಮಾತೆಯನ್ನು ಚೆನ್ನಾಗಿ ಬಲ್ಲ ಆ, ವ್ಯಕ್ತಿ ಯಾರು? ನನ್ನ ಪ್ರಭು ಶ್ರೀರಾಮಚಂದ್ರನಲ್ಲದೆ ಯಾರೂ ಇಲ್ಲ ಅಜ್ಜಯ್ಯ. ಹಾಗಾದರೆ ಆ. ಶ್ರೀರಾಮಚಂದ್ರನ ಬಳಿಯೇ ಹೋರುವ. ಆಗಲಿ, ಬನ್ನಿ ಅಜ್ಜಯ್ಯ. ಬೇಡ ಬೇಡ ಬೇಡ. ಅಜ್ಜಯ್ಯ, ಏನಾಯ್ತೀಗ? ನಾನು ವಯಸ್ಸಿನಲ್ಲಿ ಹಿರಿಯವ, ಯಾರಲ್ಲಿ ಹೇಳಿದ್ರ ಇಲ್ಲ ಅಂತ? ಕಾಲುಗಳನ್ನ ಹಿಡಿಯುವುದು ಸರಿಯೇ? ಏನ್ ಮಾಡುವುದು ಅಜ್ಜಯ್ಯ? ಹೋಗ್ಬೇಕಲ್ಲ. ಸರಿ, ಆ. ನೀನು ಕಾಲುಗಳನ್ನ ಹಿಡಿ, ನಾನು ಶಿರದ ಕಡೆ ಬರುವೆ. ಆಗಲಿ. ಆ, ಭಾರ ಭಾರ ಭಾರ, ಶಿರಭಾರ ಶಿರಭಾರ. ತಲೆ ಇದ್ದವರಿಗೆ ಭಾರ ಆಗ್ತದೆ ಅಂತ ಗೊತ್ತಿತ್ತು, ಈ ಮುದಿಯನ್ಗೂ ಭಾರ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ. ಅಜ್ಜಯ್ಯ, ನಿಮ್ಗೂ ತಲೆ ಇದೆಯಾ? ಆ, ಮತ್ತೆ ಗೊತ್ತಿರ್ಲಿಲ್ಲ ಅಜ್ಜಯ್ಯ. ಆದರೂ ಹೋಗ್ಬೇಕಲ್ಲ. ಬುದ್ಧಿಜಿ ಮನುಷ್ಯನ ಶರೀರದಲ್ಲಿ ಶ್ರೇಷ್ಠವಾದದ್ದು ಶಿರಭಾಗ. ಆ, ಆದರೂ ಪರವಾಗಿಲ್ಲ, ಶಿರವನ್ನೇ ರಾಮ ರಾಮ. ಅರೆಗಳಿಗೆ ಚೇತರಿಸುತ್ತಾಗೆ ಸತಿಯ ತೊಡೆಯೊಳಗಿರಿಸಿ ಮರುಳಿದನು ಶ್ರೀರಾಮ. ಜನಗಾತ್ಮಜೆ ಜೋಡಿ Oh
ಪ್ರೀತಿ ನಿನ್ನದಾಯಿತು. ನಿನ್ನನ್ನು ರಕ್ಷಿಸಿಕೊಳ್ಳುವಲ್ಲಿ ನಾನು ವಿಫಲನಾದೆ ಸೀತಾ, ವಿಫಲನಾದೆ. ಸೀತಾ, ಎದ್ದೇಳು ಸೀತಾ, ಎದ್ದೇಳು ಸೀತಾ, ಎದ್ದು ನಗಬಾರದೆ. ಒಮ್ಮೆ ನಿನ್ನ ಬಾಯಿಂದ ವಲ್ಲಭ ಎಂದು ಹೇಳಬಾರದೆ ಸೀತಾ, ಎದ್ದೇಳು ಸೀತಾ. ಅಯ್ಯೋ ದೇವನಿ ತೆರದಿ ಮರುಗಲು ವಿಭೀಷಣನೆಂದ ದೇವನಿ ತೆರದಿ ಮರುಗಲು ವಿಭೀಷಣನೆಂದ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದೋ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದೋ ದೇವಾದಿ ದೇವ ನಾಟಕ ನಡೆಸಿ ದುಃಖಿಸಲಾಗಿ ಕಪಟವತಿಗೆ ದೇವಾದಿ ದೇವ ನರನಾಟಕ ನಡೆಸಿ ದುಃಖಿತಯಾಗಿ ಕಪಟ ಸತಿಗೆ ರಾಮದೇವ, ಎಲ್ಲರೂ ದುಃಖತಪ್ತರಾಗಿರುವಂತಹ ಸಂದರ್ಭದಲ್ಲಿ ನೀವು ದುಃಖಿಸುತ್ತಿದ್ದೀರಲ್ಲ ಪ್ರಭು. ನರ ನಾಟಕ ಸೂತ್ರಧಾರಿ ನೀವು. ನಿಂತಲ್ಲಿಯೇ ಎಲ್ಲ ವಿಚಾರವನ್ನು ತಿಳಿಯುವ ಯೋಗ್ಯತೆ ದುಚ್ಛತೆ ಉಳ್ಳವರು ನೀವು. ಅಂಥದರಲ್ಲಿ ನೀವು ಇಲ್ಲಿ ನಾಟಕವನ್ನೇ ಮಾಡುವುದಕ್ಕೆ ಮುಂದಾಗುತ್ತಿದ್ದೀರಾ ಎಂಬುದಕ್ಕೆ ಯಾವುದೇ ಅನುಮಾನವಲ್ಲ ಪ್ರಭು. ಇವಳು ಖಂಡಿತವಾಗಿ ದೇವಿ ಜಾನಕಿ ಅಲ್ಲ ಪ್ರಭು, ದೇವಿ ಜಾನಕಿ ಅಲ್ಲ. ಇವಳು ನಮ್ಮವರು ರಚಿಸಿದ ಕಪಟ ನಾಟಕವೇ ಸರಿ. ಅಂತಹ ಹನುಮಂತನಿಂದಲೇ ದೇವಿ ಜಾನಕಿಯನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲ. ಅಂಥದರಲ್ಲಿ ಅವಳನ್ನು ಕೊಲ್ಲುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಪ್ರಭು? ಆಗಲಿ, ಅವಳನ್ನು ನಾನೇ ಸ್ಪರ್ಶಿಸಿ ನೋಡುತ್ತೇನೆ. ನೀನು ಹೇಳುವ ಮಾತಿನಲ್ಲಿ ನಂಬಿಕೆ ಬರುತ್ತಿಲ್ಲ ವಿಭೀಷಣ. ಸೀತೆಯ ಶವವನ್ನು ಮುಂದೆ ಇಟ್ಟುಕೊಂಡು ನಿನ್ನ ಮಾತನ್ನು ನಂಬುವುದಾದರೂ ಹೇಗೆ? ಪ್ರಭು, ಅವಳನ್ನು ನಾನೇ ಸ್ಪರ್ಶಿಸಿ ನೋಡುತ್ತೇನೆ. ಹಾಗೆ ವಿಭೀಷಣ, ನೀನು ಹೇಳಿದಂತಹ ಮಾತು ಅಕ್ಷರಶಃ ಸತ್ಯ. ಸೀತೆಯ ರೂಪದ ಶವವನ್ನು ಮುಂದಿಟ್ಟುಕೊಂಡು ನೋಡಿ ಒಂದು ಕ್ಷಣ ನಾನು ಮಾಯೆಗೆ ಒಳಗಾದದ್ದು ಸತ್ಯವೇ ಹೌದು. ಆದ್ರೆ ಸೂಕ್ತ ಸಮಯದಲ್ಲಿ ಆ ಮಾಯೆಯಿಂದ ನನ್ನನ್ನು ಹೊರತರಿಸಿ ನನ್ನನ್ನು ಸಮಯಾವಕಾಶದಲ್ಲಿ ನನ್ನನ್ನು ಹೊರತಂದಿದ್ದೀಯ. ಇಲ್ಲಿರುವುದು ನಿಜ ಸೀತೆ ಅಲ್ಲವಾದರೆ ನನ್ನ ಸೀತೆ ಎಲ್ಲಿದ್ದಾಳೆ? ದೇವಾ, ಆಕೆ ಸೀತೆ ಅಶೋಕವನದಲ್ಲಿ ಕ್ಷೇಮವಾಗಿ ಇದ್ದಾಳೆ. ಈ ಮಾತನ್ನು ಖಾತರಿಸಿಪಡಿಸಿಕೊಳ್ಳಬೇಕಲ್ಲ ಆಂಜನೇಯ. ಆಗಲಿ ಪ್ರಭು. ಏನಾಯ್ತು? ಮಾತೆ ಅಶೋಕವನದಲ್ಲಿ ನಿಮ್ಮ ಧ್ಯಾನದಲ್ಲೇ ಇದ್ದಾಳೆ ಪ್ರಭು. ಸರಿ, ಹಾಗಾದ್ರೆ ಹಾ. ಸೀತಾ ಅಶೋಕವನದಲ್ಲಿ ಕ್ಷೇಮವಾಗಿದ್ದಾಳೆ ಎಂಬ ವಾರ್ತೆ ಸಿಕ್ಕಿತಲ್ಲ, ಹಾ. ಖಾತರಿ ಆಯ್ತಲ್ಲ. ಆ ಇಂದ್ರಜಿತು ಮುಂದೇನು ಮಾಡುತ್ತಾನೆ ಎಂಬ ನಿರೀಕ್ಷೆಯಲ್ಲಿರೋಣ. ಹೇಗಿದ್ದು ರಾಮ ಹಾಗೂ ರಾಮನ ಸೇನೆಯನ್ನು ಯಾವುದೇ ರೀತಿಯಲ್ಲೂ ಹೋರಾಡಿದರೂ ಸೋಲಿಸಲು ಸಾಧ್ಯವಾಗುತ್ತಾ ಇಲ್ಲ. ಅದಕ್ಕಾಗಿ ಮೂಲ ನಿಕುಂಬಿಳೆಯಲ್ಲಿ ಮಾರಣದ್ವರವನ್ನು ಮಾಡಲು ಇಚ್ಛಿಸಿದ್ದೇನೆ. ಅದಕ್ಕಾಗಿ ಶುಕ್ರಾಚಾರ್ಯರನ್ನು ಕರೆಸುತ್ತೇನೆ. ಯಾರಲ್ಲಿ? ಗುರುಗಳಾದ ಶುಕ್ರಾಚಾರ್ಯರನ್ನು ಬರಬೇಡಿ. ಗುರುಗಳೇ, ತಪ್ಪಿಸಿಕೊಂಡಿದ್ದೇನೆ. ಶುಭವಾಗಲಿ, ಎದ್ದೇಳು. ಶೀಘ್ರವಾಗಿ ಗುರುಗಳಾದಂತಹ ಶುಕ್ರಾಚಾರ್ಯರು ಬರಲಿ ಎಂದು ಕರೆಯಾಯಿತು. ಅದು ನೋಡುತ್ತಾ ಇದ್ದರೆ ಮುಖದಲ್ಲಿ ಸುಖವಿಲ್ಲ. ಮಗು ಏನಾಯಿತು? ನಡೆದ ವಿದ್ಯಮಾನವೆಲ್ಲ ನಿಮಗೆ ತಿಳಿದೇ ಇದೆ. ರಾಮನನ್ನು ಸೋಲಿಸಲು ಸಾಧ್ಯವಾಗುತ್ತಾ ಇಲ್ಲ ಗುರುದೇವ. ಇಂದ್ರಜಿತ್ತು ಸೋಲೆ ಗೆಲುವಿನ ಸೋಪಾನ. ಇಂದು ನೀ ಸೋತವ, ನಾಳೆ ಗೆದ್ದೆ ಗೆಲ್ತಿ ಎಂಬ ವಿಶ್ವಾಸ ನನಗಿದೆ ಮಗು. ಆ ನಿರೀಕ್ಷೆಯಲ್ಲೇ ನಿಮ್ಮನ್ನು ಕರೆಸಿದ್ದೇನೆ. ಮಾರಣದ್ವರವನ್ನು ಮಾಡಲು ಇಚ್ಛಿಸಿದ್ದೇನೆ. ಅದರ ಎಲ್ಲ ನೇತೃತ್ವವನ್ನು ನೀವೇ ನೋಡಿಕೊಳ್ಳಬೇಕು. ಯಜ್ಞವನ್ನು ವಿರಚಿಸಲು ಕೆಲವೆಲ್ಲ ಪರಿಕರಗಳು ಬೇಕಾಗುತ್ತದೆ.
ಯಾವುದೆಲ್ಲ ಹೇಳಿ, ಈಗಲೇ ಏರ್ಪಡಿಸುತ್ತೇನೆ. ಪ್ರಥಮವಾಗಿ ಸ್ನಾನವನ್ನು ರಚಿಸಬೇಕು. ಈ ಕ್ಷಣವೇ ಹೋಗಿ ಪನ್ನೀರ ಸ್ನಾನ ಮಾಡಿಕೊಂಡು ಬರುತ್ತೇನೆ. ಆಹಾರ ಗೊತ್ತಿಲ್ಲ. ರಕ್ತ ಸ್ನಾನ ಮಾಡಬೇಕು. ಅದರಲ್ಲಿಯೂ ನರರ ರಕ್ತ ಸ್ನಾನ ಮಾಡಬೇಕು. ಆಗಲಿ. ಕೆಲವೆಲ್ಲ ಪಾತ್ರೆಗಳು ಅವಶ್ಯಕತೆ ಇದೆ. ಯಾವುದೆಲ್ಲ ಹೇಳಿ, ಚಿನ್ನ, ಬೆಳ್ಳಿ, ಕಂಚು, ಹಿತ್ತಾಳೆ ಎಲ್ಲವನ್ನು ಈಗಲೇ ಸಾಲಾಗಿ ಇರಿಸುತ್ತೇನೆ. ಅದೆಲ್ಲ ಆಗುವುದಿಲ್ಲ. ನರಕಪಾಲವೇ ಆಗಬೇಕು. ಆಗಲಿ. ಮಾನವರ ಮೂಳೆಗಳಿಂದ ಮಾಡಿದ ಸೌಟುಗಳೇ ಬೇಕು. ಇನ್ನು ಬಲಿಗೋಡದಕ್ಕೆ ಕುಕ್ಕುಟಂಡ, ಕುಷ್ಮಾಂಡ, ಸರಿಮೆಯ ತುಪ್ಪ ಮತ್ತು 1000 ಕುರಿಗಳು, ಆನೆಗಳು, ಕುದುರೆಗಳು, ನೊಣಗಳು, ಸೊಳ್ಳೆಗಳು, ಒಂದು ಕುರ್ಮ, ಒಂದು ಮಸಾಲೆ. ಒಂದು ಕುರ್ಮ, ಒಂದು ಮಸಾಲೆ ಹಾಗೆಂದರೆ ಒಂದು ಆಮೆ, ಒಂದು ಮುಸ್ಲೆ. ಇದೆಲ್ಲವೂ ಈ ಕ್ಷಣವೇ ವ್ಯವಸ್ಥೆ ಆಗಬೇಕು. ಆಗಲಿ, ಏರ್ಪಡಿಸುತ್ತೇನೆ. ಆದರೆ ಒಂದು ಮಾತು, ಏನು? ಯಜ್ಞವನ್ನು ಮಾಡುವಾಗ ಒಂದು ನೊಣವು ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು. ಆಗಲಿ. ಭೂತ, ಪ್ರೇತ, ಪಿಶಾಚಿಗಳನ್ನ ಈಗಲೇ ನೇಮಿಸುತ್ತೇನೆ. ಬನ್ನಿ ಹೊರಡೋಣ. ವಿಭೀಷಣ, ನೋಡಿದೆಯಾ? ಹೋಮದ ಧೂಮವೆನ್ನುವುದು ನಭೋಮಂಡಲತ್ತ ಹಾರುತ್ತಾ ಇದೆ. ಯಾಕೆ ಹೀಗಾಗುತ್ತಿದೆ? ಪರಿಣಾಮವಾಗಿ ಕಪಿಗಳೆಲ್ಲರೂ ಧರಾಶಾಯಿಯಾಗಿದ್ದಾರೆ. ಇಂತಹ ಪರಿಸ್ಥಿತಿ ವಿಕೋಪಕ್ಕೆ ಕಾರಣವೇನು ವಿಭೀಷಣ? ದೇವಾ, ಹಾಗೆ ಮಾರಣ ಮಾಡುವ ಹಾಗೆ ಮಾರಣ ಮಾಡುವ ವಿಭೀಷಣ, ಇದು ಯಾವುದೋ ಧೂಮವಲ್ಲ ಪ್ರಭು. ಮತ್ತೆ ನಿಮ್ಮಿಂದಲೂ ಹನುಮಂತನಿಂದಲೂ ಸೋತ ನಮ್ಮ ಮಗ ಇಂದ್ರಜಿತು ಬ್ರಹ್ಮದೇವನ ವರಬಲವನ್ನು ಪಡೆದು ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಮೂಲ ಕುಂಬಿಳಿಯನ್ನ ಸೇರಿ ಮಾರಣ ಧ್ವರವನ್ನು ಮಾಡುತ್ತಿದ್ದಾನೆ ಪ್ರಭು. ಈ ಕಾರ್ಯವನ್ನು ಅವನು ಪೂರ್ಣಗೊಳಿಸಿದರೆ ಅವನು ಅಜೇಯನಾಗಿ ಬಿಡುತ್ತಾನೆ ಪ್ರಭು. ಹಾಗಾದ್ರೆ ಈ ಮಹಾನಾದ್ವರವನ್ನು ಭೇದಿಸುವ ಬಗೆ ಹೇಗೆ?
ದೇವತೆಯನ್ನು ಬಿಡಿ ಒಳ್ಳೆ ಅಪ್ಪಣೆ ಕೊಟ್ಟದ್ದೇ ಆದ್ರೆ ನೀವೇನು ಮಾಡುತ್ತೀರಿ?
ಅಷ್ಟು ಮಾತ್ರವಲ್ಲ, ನಮ್ಮ ಇವರೆಲ್ಲರನ್ನು ಕೊಲ್ಲುವುದಕ್ಕೆ ಮಾರಣಾಸ್ತ್ರವನ್ನು ಸಿಗುತ್ತಾ ಇದ್ದೀಯ. ನಿನ್ನನ್ನು ಸುಮ್ಮನೆ ನಾನು ಲಕ್ಷ್ಮಣ ಬಂದಿದ್ದೇನೆ, ಕೊಂದೆ ಕಳಿಸ್ತೇನೆ. ನಿನ್ನ ಅಪ್ಪನ ಸಾಹಸವೇನು ಎಂಬುದಾಗಿ ನನ್ನ ಅಪ್ಪನಿಗೆ
ಬಂದಿದ್ದಾರೆ. ಇನ್ನೇನು ಸತ್ಯ ಲೋಕಾಧಿಪತಿಯಾದ ಬ್ರಹ್ಮನೇ ನನ್ನ ಅಪ್ಪನನ್ನು ದಿನವೂ ಹಾರೈಸಲು ಕಾದು ಕುಳಿತಿರುತ್ತಾನೆ. ಹೆಚ್ಚೇನು ಯಮನು ನನ್ನ ಅಪ್ಪನ ಮಾತನ್ನು ಕೇಳಬೇಕು. ಇನ್ನು ನೀನು ಲಕ್ಷ್ಯವೇ? ಈವರೆಗೆ ಮೆರೆದಿದನು ಸತ್ಯಲೋಕವನ್ನೇ ನಡುಗಿಸಿದವನು ನಾನು. ಇನ್ನು ಭೂಭುಜರನ್ನು ತೊರೆದು ಭೂತಳವನ್ನೇ ನಡುಗಿಸಿದವನು. ಹೆಡೆ ಎತ್ತಿ ಮೆರೆಯುತ್ತಿದ್ದ ಹೊರಗಾದಿಗಳ ಮಂಡೆಯನ್ನು ಮೆಟ್ಟಿ ಪಾತಾಳವನ್ನೇ ಸ್ವಾಧೀನಗೊಳಿಸಿದ ಈ ಇಂದ್ರಜಿತುವನ್ನೇ ಅರಕ್ಷಣ ಮೂರ್ಛಾ ಸ್ಥಿತಿಗೆ ಹೋಗುವಂತೆ ಮಾಡಿದ ಇವನು ಸಾಮಾನ್ಯನಲ್ಲ. ಸರಿಯ ಧರ್ಮವನ್ನು ರಕ್ಷಿಸಲೋಸುಗ, ದುಷ್ಟರನ್ನು ಶಿಕ್ಷಿಸಲೋಸುಗ, ತೆರೆಗಿಳಿದು ಬಂದವರು ಇವರಾಗಿರಬೇಕು. ಆ ಶ್ರೀಹರಿಯೇ ರಾಮನಾಗಿ ಬಂದರೆ ಅವನ ಸಹಾಯಕ್ಕಾಗಿ ಬಂದಿರುವ ಕಪಿಗಳು ಸಾಮಾನ್ಯರಲ್ಲ. ಅವರು ದೇವತೆಗಳ ರೂಪವೇ ಆಗಿರಬೇಕು. ಇನ್ನು ಈ ಲಕ್ಷ್ಮಣ ಸಾಕ್ಷಾತ್ ಆದಿಶೇಷನೇ ಇರಬೇಕು. ಇನ್ನು ಸೀತಾಮಾತೆಯು ಲಕ್ಷ್ಮಿಯೇ ಆಗಿರುತ್ತಾಳೆ. ಹಾಗಾದರೆ ಇವರಿಂದ ನನ್ನ ಸಾವು ಖಚಿತ. ಆದರೆ ನನ್ನ ತಂದೆಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ, ಜಯಸಿರಿಯನ್ನು ತತ್ತೊಪ್ಪಿಸುತ್ತೇನೆ ಎಂಬುದಾಗಿ. ಇನ್ನು ಛಲವನ್ನು ಬಿಡಲಾರೆ. ಎಲ್ಲ
ಅಣ್ಣ ಯುದ್ಧದ ಸಮಯದಲ್ಲಿ ಚುಚ್ಚಿದಂತಹ ಬಾಣಗಳನ್ನು ಹೊರತೆಗೆಸಿದ್ದೇನೆ ಗಾಯಕ್ಕೆ ಶುಶ್ರೂಷೆಯನ್ನು ಕೂಡ ಮಾಡಿದ್ದೇನೆ. ಆದ್ರೆ ಒಂದು ಮಾತು ಲಕ್ಷ್ಮಣ, ಏನು ನಾನು ಕೇಳಬಹುದೇ? ಕಂದನಿ ಆಹಾರ ಲಕ್ಷ್ಮಣ, ನೀನು ನನ್ನ ಜೊತೆಗೆ ಇದ್ದು ಇಂತಹ ಒಂದು ಕಠಿಣ ವೃತ್ತದಲ್ಲಿ ಇದ್ದದ್ದಾದ್ರೂ ಹೇಗೆ? ಇದು ನಿನ್ನಿಂದ ಹೇಗೆ ಸಾಧ್ಯವಾಯಿತು ಲಕ್ಷ್ಮಣ? ಅಣ್ಣ ಅಂದಿನಿಂದವರೆಗೆ ನಾನು ಫಲವನ್ನು ತಂದಿದ್ದೇನೆ ವಿನ ಅದನ್ನು ತಿನ್ನಲಿಲ್ಲ ಅಣ್ಣ. ವನವಾಸಕ್ಕೆ ಬರುವಾಗಲೇ ನನ್ನ ಮಡದಿಯನ್ನು ತೊಡೆದೇ ಬಂದವ ನಿಜ. ಇನ್ನು ಬಿಲ್ ಬಿಡಿದು ರಾತ್ರಿ ಹಗಲು ನಿಮ್ಮ ಕಾಯುತ್ತಿದ್ದೇನೆ ವಿನಃ ನಾಳೆ ಒಂದು ದಿನ ಆಸೆ ಮರಗಲಿಲ್ಲ ಅಣ್ಣ. ಲಕ್ಷ್ಮಣ, ನೀನು ಮಾಡಿದಂತಹ ಈ ಉಪಕಾರವನ್ನು ನಾನು ತೀರಿಸಲು ಸಾಧ್ಯವಿಲ್ಲ ಲಕ್ಷ್ಮಣ. ನಿನ್ನ ಋಣದ ಭಾರ ನನ್ನ ತಲೆಯ ಮೇಲಿದೆ. ಅದಕ್ಕಾಗಿ ಮುಂದಿನ ಜನ್ಮ ಒಂದಿದ್ದರೆ ನೀನು ಅಣ್ಣನಾಗಿ, ನಿನಗೆ ತಮ್ಮನಾಗಿ ನಾನು ಜನಿಸಿ ಬಂದು ನಿನ್ನ ಪಾದ ಸೇವೆಯನ್ನು ಮಾಡಿ ಈ ಋಣದ ಭಾರವನ್ನು ಸ್ವಲ್ಪವಾದರೂ ಕಮ್ಮಿ ಮಾಡಿಕೊಳ್ಳುತ್ತೇನೆ. ಬಾಣಾಧ್ವರನ್ನು ಭೇದಿಸಿ ಇಂದ್ರಜಿತ್ವನ್ನು ವಧಿಸಿ ಆಯ್ತಲ್ಲ, ಇನ್ನು ರಾವಣನ ಪಾಳೆಯದಲ್ಲಿ ಯಾರು ಬರುತ್ತಾರೆಂಬ ನಿರೀಕ್ಷೆಯಲ್ಲಿ